ಸ್ನೇಹಿತರೆ ಎಲ್ರಿಗೂ ಶರಣಾರ್ಥಿ. ನಾನಿವತ್ತು ಜಲದುರ್ಗ ಕೋಟೆಗೆ ಬಂದಿದ್ದೀನಿ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನಲ್ಲಿ ಬರುತ್ತೆ ಇದು. ಲಿಂಗಸ್ಕೂರು ತಾಲೂಕಿನಿಂದ ಸುಮಾರು ಒಂದು 15 ಕಿಲೋಮೀಟರ್ ಆಗುತ್ತೆ. ನೋಡಿ, ಇಲ್ಲಿ ನೀವು ನದಿ ಕಾಣ್ತಾ ಇದ್ದಲ್ಲ, ಇದು ಕೃಷ್ಣಾ ನದಿ. ಕೃಷ್ಣಾ ನದಿ ಇಲ್ಲಿ ಹರಿತಾ ಇರೋದ್ರಿಂದ ಅತ್ಯಂತ ಒಂದು ಸುರಕ್ಷಿತವಾದ ಕೋಟೆ ಅಂತ ಇದನ್ನ ಹೇಳ್ತಾ ಇದ್ರು ಆವಾಗಲೇ. ನೋಡೋಣ. ಇಲ್ಲಿ ಮೇಲ್ಗಡೆ ಹತ್ತಿ ಬಂದ್ರೆ ಇಲ್ಲೊಂದು ಸಂಗಮನಾಥನ ಒಂದು ದೇವಸ್ಥಾನ ಇದೆ. ಇದು ಆಕ್ಚುಲಿ ಸಂಗಮನಾಥನ ಮಠ. ಇದು ಹಿಂದೂ ಮತ್ತೆ ಮುಸ್ಲಿಂ ಇಬ್ಬರಿಗೂ ಕೂಡ ಒಂದು ಭಾವೈಕ್ಯತೆಯ ಸ್ಥಳ. ಸೊ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಒಂದು ಕಟ್ಟಿರ್ತಕ್ಕಂಥ ಒಂದು ಪಾರಂಪರಿಕ ದೇವಸ್ಥಾನನೂ ಹೌದು, ಇದು ಒಂಥರ ಮಸೀದಿನೂ ಹೌದು. ಆ ರೀತಿ ಇದೆ ಇದು. ಈ ಕೋಟೆಯನ್ನು ಹಲವಾರು ರಾಜಮನೆತನಗಳು ಆಳಿದೆವು ಅಂತ ಹೇಳ್ತಾರೆ. ಬಹುಮನಿ ಸುಲ್ತಾನರು ಸೇರಿದಂತೆ ಅನೇಕ ಒಂದು ರಾಜರು ಇದನ್ನ ಆಳಿದ್ದಾರೆ ಅಂತ ಹೇಳ್ತಾರೆ. ಇವಾಗ ನೀವು ನೋಡ್ತಾ ಇದೀವಲ್ಲ, ಇಲ್ಲಿಂದ ಶತ್ರುಗಳನ್ನ ತಳ್ಳಿ ಸಾಯಿಸ್ತಾ ಇದ್ರು ಅಂತ ಒಂದು ಪ್ರತೀತಿ ಇದೆ. ಶತ್ರುಗಳಿಗೆ ಈ ರೀತಿಯ ಒಂದು ಶಿಕ್ಷೆಯನ್ನ ಇಲ್ಲಿ ನೀಡ್ತಾ ಇದ್ರು ಅಂತ ಒಂದು ಪ್ರತೀತಿ ಇದೆ. ಅಲ್ಲದೆ ಇಲ್ಲಿ ಸಾಕಷ್ಟು ಒಂದು ವೈವಿಧ್ಯಮಯ ಸಸ್ಯ ಜಗತ್ತು ಇರೋದ್ರಿಂದ ಇಲ್ಲಿ ಔಷಧೀಯ ಸಸ್ಯಗಳು ಇದ್ದವು. ಸೈನಿಕರಿಗೆ ಏನಾದರೂ ಗಾಯ ಆದರೆ ಅದನ್ನೆಲ್ಲ ವಾಸಿ ಮಾಡೋಕ್ಕೆ ಚಿಕಿತ್ಸೆಯನ್ನು ಕೂಡ ಇಲ್ಲೇ ಕೊಡ್ತಾ ಇದ್ರು ಅಂತ ಇದೆ. ಅಲ್ಲದೆ ಇಲ್ಲಿ ಶರಣರು ತಮ್ಮ ವಚನಗಳನ್ನು ಇಲ್ಲೇ ಬಚ್ಚಿಟ್ಟಿದ್ರು. ಇಲ್ಲೇ 1 ಲಕ್ಷಕ್ಕೂ ಹೆಚ್ಚು ವಚನಗಳು ಇದಾವೆ ಅಂತ ಒಂದು ಮಾಹಿತಿ ಕೂಡ ಇದೆ.